ಜಮೀನಿದೆ ಅಲ್ಲಿ ತನ್ನಿ. ಇಲ್ಲಿ ಫಲವತ್ತವಾಗಿದೆ, ನೀರಾವರಿ ಇದೆ, ತರಕಾರಿ ಬೆಳೀತಾ ಇದ್ದೀರಿ, ಹಣ್ಣು ಬೆಳೀತಾ ಇದ್ದೀರಿ, ರೇಷ್ಮೆ ಬೆಳೀತಾ ಇದ್ದೀರಿ. ನಮ್ಮ ಸರ್ಕಾರದಲ್ಲಿದ್ದಾಗ ನಾನು ಹೈಟೆಕ್ ಸಿಲ್ಕ್ ಮಾರ್ಕೆಟ್ ಅನ್ನ ಮಾಡಿಸ್ಕೊಂಡಿದ್ದು ಇವರ ಮಾಡಿಸ್ಕೊಂಡಿದ್ದು, ನಾವು ಮಾಡಿಸಿದ್ದು. ನಾನು ಜಿಲ್ಲಾ ಉಸ್ತುವಾರಿ ಸಚಿವನ ಇದ್ದಾಗ ನಾನು ಮಾಡಿದ್ದು. ಇವರು ಸಿಲ್ಕ್ ಮಾರ್ಕೆಟ್ ಮಾಡ್ತಾವ್ರೆ, ಸಿಲ್ಕ್ ಜಮೀನನ್ನ ಲಪ್ಟಾಯಿಸ್ತವ್ರೆ. ಮತ್ ಸಿಲ್ಕ್ ಮಾರ್ಕೆಟ್ ಯಾರಿಗೆ? ಸಿಲ್ಕ್ ಮೇಲೆ ಸಿಲ್ಕ್ ಮಾರ್ಕೆಟ್ ಯಾರಿಗ್ರಿ? ಇದಕ್ಕಿನ್ನ ಘೋರ ಅಪರಾಧ ಇವ್ರು ಮಾಡ್ತಾ ಇರೋದು ಇನ್ನೊಂದಿಲ್ಲ. ಕೇಳೋರಿಲ್ಲ, ಶಿಡ್ಲಘಟ್ಟದಲ್ಲಿ ಯಾರು ಕೇಳೋರಿಲ್ಲ. ಕೇಳಬೇಕಾಗಿರೋರ್ನ ಜೊತೆಯಲ್ಲಿ ಇಟ್ಕೊಂಡ್ಬಿಟ್ಟಿದ ತಕ್ಷಣ ರೈತರನ್ನ ಹಾಳು ಮಾಡಿಬಿಡ್ಬೋದು ಅಂತ ತಿಳ್ಕೊಬಿಡ್ರಿ. ದೊಂಗಲು ಸಂತಕ್ಕೆ ಪೇನಟ್ಲು ಕಾದಪ್ಪ, ಕಳ್ಳರ ಸಂತಿಗೆ ಹೋದಂಗ ಅಂತ ತಿಳ್ಕೊಂಡವ್ರೆ. ಹಂಗ ಆಗಲ್ಲ. ಪ್ರಜಾಪ್ರಭುತ್ವ ಇನ್ನೂ ಬದುಕಿದೆ ಈ ರಾಜ್ಯದಲ್ಲಿ. ರೈತರ ಸಮಸ್ಯೆ ಕೇಳಲಿಕ್ಕೆ ಇನ್ನ ನಾವೆಲ್ಲ ಬದುಕಿದೀವ್ರಿ. ಸರ್ಕಾರ ಇಲ್ಲದೆ ಇರ್ಬೋದು ರಾಜ್ಯದಲ್ಲಿ, ಕೇಂದ್ರದಲ್ಲಿ ಇದೆ. ಗ್ಯಾರಂಟಿಗಳಿಂದ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದಿಲ್ಲ. ಇವತ್ತು ಈ ಬಿಜೆಪಿ ಅವರು ಮಾಡಿರೋ ಕೆಲವು ತಪ್ಪುಗಳಿಂದ ಕಾಂಗ್ರೆಸ್ ಪಕ್ಷ ಇವತ್ತು ಅಧಿಕಾರಕ್ಕೆ ಬಂದಿರೋದು. ಇದನ್ನ ಗಮನದಲ್ಲಿ ಇಟ್ಕೊಳ್ಳಿ. ತಿರುಗಿ 24 ಬದಲಾವಣೆ ಆಯಿತು. JDS ಅವರು ದೇವೇಗೌಡರ ಮೇಲೆ ಅಭಿಮಾನ, ಕುಮಾರಣ್ಣ ಅಭಿಮಾನ ನಿಮ್ಗೆ ಓಟ್ ಹಾಕಿದ್ರು. ನೀವು ತಿರ್ಗಾ ಸಂಸದ, ಈ ಸಂಸದ ಆದ್ಮೇಲೆ ಏನು ಮಾಡ್ತಾ ಇದ್ದೀರಾ? ನಿಮ್ಮ ಕ್ಷೇತ್ರದಲ್ಲಿ ಶಾಸಕರು ಮಾತಾಡ್ದಂಗೆ ನೀವು ಮಾತಾಡೋಕೆ ಹೊಟ್ಟಿದ್ದೀರಿ. ಎಂಥವನ ಮೇಲೆ ಸೋತಿರೋದು ನಾಚಿಕೆ ಆಗ್ಬೇಕು. ನಿಮ್ಗೆ 3 ಬಾರಿ ಶಾಸಕರಾಗಿದ್ದೀರಿ, ಮಂತ್ರಿ ಆಗಿದ್ದೀರಿ. ಯಾರ ಬಗ್ಗೆ ಮಾತಾಡ್ಬೇಕಾದ್ರೆ ಅಷ್ಟು ಮೈ ಮೇಲೆ ಪರಿಜ್ಞಾನ ಇಟ್ಕೊಂಡು ಮಾತಾಡೋದು ಕಲ್ಕೊಂಡ್ರಿ. ಇಲ್ಲ ಬರೀ ಜಿಲ್ಲಾಧಿಕಾರಿ ಕಚೇರಿಗೆ ಬರ್ತೀನಿ, ನಾನು ದಾಖಲೆಗಳ ಸಮೇತ ಬರ್ತೀನಿ. HN ವ್ಯಾಲ್ಯೂನ ಎಷ್ಟು ಲೂಟಿ ಮಾಡಿದ್ಯಾ? ನಂದಿ ಮೆಡಿಕಲಲ್ಲಿ ಎಷ್ಟು ಲೂಟಿ ಮಾಡಿದ್ಯಾ? ನಮ್ಮ ಶಿಲ್ಘಟ್ಟ ಪುರ್ಬೈರನಹಳ್ಳಿ ಸರ್ವೆ ನಂಬರ್ 2ರಲ್ಲಿ ಎಷ್ಟು ಲೂಟಿ ಮಾಡಿದ್ಯಾ? ಎಲ್ಲ ಸಂಪೂರ್ಣ ಮಾಹಿತಿ ಕೊಡ್ತೀರಿ. ಇವತ್ತು ನಾರ್ತ್ ಯೂನಿವರ್ಸಿಟಿ ಹತ್ರ ಎಷ್ಟು ದುಡ್ಡು ತಗೊಂಡಿದ್ಯಾ ಎಲ್ಲ ಹೇಳ್ತೀರಿ. ಬರ್ರಿ, ನಮ್ಗೆ ಹೇಳ್ತೀರಿ ನೀವು. ದೊಂಗಲು ಸಂಚವಾದ್ರೆ ಯಾರ ಹತ್ರ 10 ಪೈಸೆ ನಾನು ಕೈ ಚಾಚಿದ್ರೆ ಈ ಸೆಕೆಂಡಲ್ಲಿ ನಾನು ರಾಜೀನಾಮೆ ಕೊಡ್ತೀನಿ. ದೇವಸ್ಥಾನಗಳ ಹತ್ರ ಇನ್ನೊಂದು ಪ್ರಮಾಣ ಮಾಡೋಲ್ಲ, ನೇರವಾಗಿ ಸವಾಲಾಗ್ತಾ ಇದ್ದೀನಿ. ಇವತ್ತು ನೀನು ಎಲ್ಲೆಲ್ಲಿ ಜಮೀನು ಮಾಡಿದ್ಯಾ? ದೊಡ್ಡಬಳ್ಳಾಪುರ ತಾಲೂಕಲ್ಲಿ ಎಷ್ಟು ಮಾಡಿದ್ಯಾ? ಬೆಂಗಳೂರಲ್ಲಿ ಎಷ್ಟು ಮಾಡಿದ್ಯಾ? ಚಿಕ್ಕಬಳ್ಳಾಪುರದಲ್ಲಿ ಎಷ್ಟು ಮಾಡಿದ್ಯಾ? ಎಲ್ಲ ನಮ್ಮ ಮಾಹಿತಿ ಐತೆ. ಎಲ್ಲಿಂದ ಬಂದು ನಿನಗೆ ಸತ್ಯರೇಶ್ ಅಂದ್ರೆ ಮಾತಾಡ್ತೀನಿ ನೀನು. ನಾವು ಎಂದಾನ ನಿಮ್ಮ ಬಗ್ಗೆ ಮಾತಾಡ್ತೀವಿ. ನಾವು ನಮ್ಮ ಕ್ಷೇತ್ರದವರು ಸ್ವಾಭಿಮಾನ ಮತದಾರರು, JDS ಪಕ್ಷದ ನಿಷ್ಠಾವಂತ ನಮ್ಗೆ ಅಧಿಕಾರ ಕೊಟ್ಟಿದ್ದಾರೆ. ಅವ್ರು ಯಾರಿಗೂ ನನ್ನ ನೋವಾಗಿ ನಾನು ಆಡಳಿತ ಮಾಡೋದು. ನಾವು ಹಿಂದಿನಿಂದ ಭೂಮಿ ನಂಬಿದ್ದೀರಿ, ವ್ಯವಸಾಯ ಮಾಡ್ತಾಯಿದ್ದೀರಿ, ವ್ಯವಹಾರ ಮಾಡ್ತಾಯಿದ್ದೀರಿ. ದೇವೇಗೌಡರ ಮೇಲೆ ಅಭಿಮಾನ ನಾನು ರಾಜಕಾರಣ ಮಾಡ್ತಾಯಿದ್ದೀನಿ. ಉಸ್ತುವಾರಿ ಸಚಿವರು ಸಹ ಏನೇನು ಮಾಡಿದ್ದಾರೆ ಅಂತ ನಿಮಗೂ ಗೊತ್ತೈತೆ. ನೀವೇನು ಮಾಡಿದ್ದೀರಿ 3 ವರ್ಷ ಹೇಳ್ರಿ. ಈ ಜಿಲ್ಲೆಗೆ ನೀವೇನು ಮಾಡಿದ್ದೀರಿ 3 ವರ್ಷ? ನಮ್ಮ ಸಾಧನೆಯಲ್ಲಿ CH ಆಂಧ್ರವ್ರ ಹತ್ರ ಎಷ್ಟು ತಗೊಂಡು ದುಡ್ಡು ನೀವು ಇದುವರೆಗೂ ಅವ್ರಿಗೆ ಅಡ್ಮಿನಿಸ್ಟ್ರೇಷನ್ ಅಪ್ರೂವಲ್ ಕೊಟ್ಟಿದ್ದೀರಾ? 11 ಕೋಟಿ ಕೊಟ್ಟರೆ 11 ಕೋಟಿ ಪರ್ಸೆಂಟೇಜ್ ಕೊಡ್ತೀರಿ. ಎಷ್ಟೈತೆ ನಿಮ್ಗೆ ಮಾತಾಡಿ. ಒಬ್ಬ NDA ಸಂಸದರಾಗಿ NDA ಅಭ್ಯರ್ಥಿ ಬಗ್ಗೆ ವಿರುದ್ಧವಾಗಿ ಮಾತಾಡ್ತಿದ್ದೀರ. ನಾವೇನಾದ್ರು ತಪ್ಪು ಮಾಡಿದರೆ ಮಾತಾಡ್ರಿ. ಇಲ್ಲ ನಿಮ್ಮ ಬಗ್ಗೆ ನಾವೇನಾದ್ರು ಮಾತಾಡಿದ್ರೆ ನಾನು ಎಂಥವ್ರ ಮೇಲೆ ಸೋತಿದ್ದೀನಿ ಅಂತ ಸ್ವಲ್ಪ ಮೈ ಮೇಲೆ ಪರಿಜ್ಞಾನ ಇದ್ದು ಮಾತಾಡ್ರಿ. ಮೊನ್ನೆ ಸಂಸದ ಆಗಿರೋ ನಿಮ್ಮ ಮಕ್ಕ ನೋಡಿ ಯಾರು ಓಟ್ ಹಾಕಿಲ್ಲ. ಒಂದು ಕಡೆ ದೇವೇಗೌಡರ ಮಕ್ಕ, ಇನ್ನೊಂದು ಕಡೆ ಮೋದಿಯವ್ರ ಮಕ್ಕ ನೋಡಿ ನಿಮ್ಗೆ ಓಟ್ ಹಾಕಿರೋದು. ಇಲ್ಲ ಇಷ್ಟೆಲ್ಲ ಹೇಳ್ತಾ ಇದ್ದೀರಲ್ಲ. ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರ ನೆಕ್ಸ್ಟ್ B ಫಾರ್ಮ್ ತಗೊಂಡ್ರೆ ನೀವು NDA ನೋಡೋಣ. ನೀವು ನಿಜವಾದ ರಾಜಕಾರಣಿ ಅಂತ ತಗೊಂಡ್ರೆ NDAದಲ್ಲಿ ನೋಡೋಣ. ಎಷ್ಟು ಗುಂಪು ಮಾಡಿದ್ರು ಚಿಕ್ಕಬಳ್ಳಾಪುರದಲ್ಲಿ. ಅವರು ನಮ್ಮ MC ಸುಧಾಕರ್ ಅವರು ರಾಜಕಾರಣ ಮಾಡ್ತಾರೆ. ಅವ್ರ ನೋಡಿ ಕಲ್ಕೊಂಡ್ರಿ. ಇಲ್ಲ ಅವ್ರು ಕಾಲು ಕೆಳಗೆ ಅದಕ್ಕಿಂತ ದೂರ ಬುದ್ಧಿ ಬರ್ತದೆ ನಮ್ಗೆ. ಯಾರೇ ರಾಜಕಾರಣ ಮಾಡಬೇಕಾದ್ರೂ ನಮ್ಗೆ ಮತ ಯಾರು ಕೊಟ್ಟವ್ರೆ, ನಮ್ಗೆ ಯಾರು ನಮ್ಮವ್ರೆ, ಜನ ನೋಡ್ತಾವ್ರೆ ಅಂತೇಳಿ ಭಯದಿಂದ ನಾವು ರಾಜಕಾರಣ ಮಾಡ್ಬೋದು. ಎಷ್ಟು ಜನ ಮುಖಂಡರುಗಳು ಕಾರ್ಯಕರ್ತನ ನೀವು ಹಾಳು ಮಾಡಿರೋದು. ನಿನ್ನ ಅವಧಿಯಲ್ಲಿ ಎಷ್ಟು ಕೇಸುಗಳು, ಎಷ್ಟು ಜನ ಮೇಲೆ ದೌರ್ಜನ್ಯಗಳು ಮಾಡಿಸ್ತೀನಿ, ಇವೆಲ್ಲ ಗಮನದಲ್ಲೈತೆ. ಇವತ್ತು JDS ಪಕ್ಷದ ಬಗ್ಗೆ ಮಾತಾಡುವಂಥದ್ದು ಹೊರಟಿದ್ದೀನಿ. ಇದು ಸಂಪೂರ್ಣವಾಗಿ ಮಾಹಿತಿ ನಾವು ದೇವೇಗೌಡರು ಸಾಹೇಬ್ರಿಗೂ ಕುಮಾರಣ್ಣವ್ರು ಕೊಟ್ಟಿದ್ದೀರಿ. ಮುಂದೆ ಇದಕ್ಕೆಲ್ಲ ತಕ್ಕ ಉತ್ತರ ನಾವು ಕೊಡ್ತೀವಿ. ಇಲ್ಲ ನಿಮ್ಗೇನಾದರೂ ನಮ್ಮ ಬಗ್ಗೆ ಆಗ್ಬೋದು, ಸಚಿವರ ಬಗ್ಗೆ ಆಗ್ಬೋದು, ಏನಾದರೂ ಅಂಕಿಅಂಶಗಳಿದ್ರೆ ಬಂದ್ಬಿಡಿ. ನೇರವಾಗಿ ಕುತ್ಕೊಂಡು ಎದುರುಗಡೆ ಮಾತಾಡೋಣ. ನೀವೇನು ಮಾಡಿದ್ರಿ, ನಾವೇನು ಮಾಡಿದ್ರಿ, ನೇರವಾಗಿ ಮಾತಾಡೋಣ. ನಿಮ್ಗೆ ಸವಾಲಾಗ್ತೀನಿ ನಾನು. ಇವತ್ತು ಮುಖ್ಯವಾಗಿರ್ತಕ್ಕಂಥದ್ದು ನಮ್ಮ ಬಯಲುಸೀಮೆ ಇವತ್ತು ಪರಿಸ್ಥಿತಿ ಏನಾಗಿದೆ ಅನ್ನೋ ಸ್ವಲ್ಪ ಜ್ಞಾನ ಇರಲಿ ನಿಮಗೆ. ಈ
ಕೊಳಚೆ ನೀರು ಇವತ್ತು ಆ ನೀರಿನಲ್ಲಿ ಏನೈತೆ ಅಂಶಗಳಂತ ನೀವೆಂದಾರು ವರದಿ ತಗೊಂಡಿದ್ದೀರಾ? ನೈಟ್ರೋನಿಯಮ್ ಎಷ್ಟೈತೆ, ಅಮೋನಿಯಂ ಫಾಸ್ಫೇಟ್ ಎಷ್ಟೈತೆ? ನಿಮ್ಗೇನಾದರೂ ಇನ್ನೂ ನಮ್ಮ ಬಯಲುಸೀಮೆ ಬಗ್ಗೆ ಏನಾದರೂ ಕಾಳಜಿ ಇದ್ದರೆ ಈಗಾಗಲೇ ನಮ್ಮ ಸಂಸದರು ಮಲ್ಲೇಶ್ ಅಣ್ಣವರು, ನಮ್ಮ ದೇವೇಗೌಡರು ಸಾಹೇಬರು, ಕುಮಾರಣ್ಣವರು ಇವತ್ತು ಆಂಧ್ರ CM ಮಾತಾಡಿ ಕೃಷ್ಣಾ ಪೆನ್ನಾರ್ ನೀರು ತಕ್ಕಂಥದ್ದು ನಾವು ಪ್ರಾರಂಭ ಮಾಡಿದ್ದೀವಿ. 100% ದೇವೇಗೌಡರು ಕುಮಾರಣ್ಣ ಆಶೀರ್ವಾದದಿಂದ ಬಯಲುಸೀಮೆಗೆ ಕೃಷ್ಣಾ ಪೆನ್ನಾರ್ ನೀರು ತಕ್ಕಂಥದ್ದು ಪ್ರಾಮಾಣಿಕತೆಯಿಂದ ಇನ್ನೊಂದು 3-4 ವರ್ಷ ಒಳಗಡೆ ಮಾಡ್ತೀರಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ. ಇಲ್ಲ ನಿಮ್ಗೆ ಹೇಗ್ತಾ ಇದ್ರೆ ಹೋಗಿ ಮಾತಾಡಬೇಕು, ಜನಕ್ಕೆ ಒಳ್ಳೇದು ಮಾಡಬೇಕು, ರೈತರಿಗೆ ಒಳ್ಳೇದು ಮಾಡಬೇಕು. ರೈತರ ಬಗ್ಗೆ ನಾನು ಕೇಳ್ಕೊಡ್ಬೇಕು. ನಾವು ಪ್ರಾಣ ಹೋದ್ರೆ ರೈತರಿಗೆ ಮೋಸ ಮಾಡೋದು. ನಾನು ಒಬ್ಬ ರೈತನೇ. ಇವರು ಲೂಟಿ ಹೊಡೆದಿರೋದು, ಕೋವಿಡ್ ಹೆಣ್ಗಳ ಮೇಲೆ ದುಡ್ಡು ಮಾಡಿರೋದು ಎಲ್ಲ ಗೊತ್ತಲ್ಲ, ನೋಡ್ತಾ ಇದ್ದೀನಿ ಮಾಧ್ಯಮದಲ್ಲಿ. ಇವತ್ತು ₹3 ಖರ್ಚಾಗ್ತಿರೋ ಡೆಡ್ ಬಾಡಿಗೆ 3 ಲಕ್ಷ ಬಿಲ್ ಮಾಡಿದ್ದಾರೆ. ಇವೆಲ್ಲ ಐತೆ ನಮ್ಮ ಹತ್ರ ಅಂಕಿಅಂಶ. ಸರ್ಕಾರಿ ಅಧಿಕಾರಿಗಳು ಜೈಲಿಗೆ ಹೋಗ್ತಾರೆ ಅಂತ ಹೇಳ್ಬಿಟ್ಟು ಕೋವಿಡ್ ವರದಿನ ಈಚೆಗೆ ಬಿಡುಗಡೆ ಮಾಡಿದ್ದಾರೆ. ತನಿಖೆ ಎಲ್ಲ ಆಲ್ರೆಡಿ ಐತೆ. ನ್ಯಾಯಮೂರ್ತಿಗಳು ತನಿಖೆ ಮಾಡಿದ್ದಾರೆ. ಇದ್ರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿ ಅವ್ರ ಹತ್ರ ಇದೆ. ಈ ಸರ್ಕಾರ ಮಾಡದಿರ್ಬೋದು, ನಾವು ಮಾಡ್ತೀವಿ. ನೆಕ್ಸ್ಟ್ ಇಂಡಿಯಾ ನಮ್ಮ ಬರ್ತದೆ. ನಮ್ಮ ಕುಮಾರಣ್ಣ ನೆಕ್ಸ್ಟ್ CM ನಾವು ಮಾಡ್ತೀವಿ, ಅವ್ರ ಕೈಯಲ್ಲೇ ಮಾಡಿಸ್ತೀವಿ. ಈ ಮಹಾನ್ ಭಾವನು ಹೆಣ್ಗಳ ಮೇಲೆ ದುಡ್ಡು ಮಾಡೋಣ, ಇದು ತನಿಖೆ ಆಗ್ಬೇಕಂದ್ರೆ ಇವರೆಲ್ಲ ಜೈಲಿಗೆ ಹೋಗ್ಬೇಕಂತ ನಾನೇ ಹೇಳ್ತೀನಿ. ರಾಜಕಾರಣ ಇವತ್ತು ಏನು ದೊಂಗಲು ಸಂಚಿಕೆ, ಎಲ್ಲಿ ದೊಂಗಲು ಬರಬಾ ಅಂತ ಹೇಳಿ, ಯಾರು ದೊಂಗಲು ಯಾರು ಹರಿಶ್ಚಂದ್ರ ಗೊತ್ತಾಗ್ತದೆ. ಎಷ್ಟು ಕೋಟಿಗಳು ಲೂಟಿ ಮಾಡ್ಯಾವ್ರೆ, ಜನಗಳಿಗೆ ನಾಮರ್ಸ್ಕೊಂಡಂತ ಗೊತ್ತಾಗ್ತದೆ ಮುಂದೆ. ಇಲ್ಲ ಇದನ್ನ ಹೇಳ್ತಾ ಇದ್ದೀನಿ, NDA ಅಭ್ಯರ್ಥಿದ್ದು ನಾಳೆ ಅಭಿಪ್ರಾಯ ತಗೊಂಡು ಚಿಕ್ಕಬಳ್ಳಾಪುರ ನೋಡೋಣ. ಇದು ಸಂಸದರಲ್ಲ, ತಗೊಂಡು ನೋಡೋಣ. ಇವರ ಆಡಳಿತ ನಡೆಸೋವಾಗ ಅಧಿಕಾರಿಗಳು ದಿಗ್ಲಿಬಿಡೋರು ಪಾಪ, ಅವ್ರ ಕೈಯಲ್ಲಿ ತಪ್ಪು ಮಾಡಿಸ್ಬಿಟ್ಟವ್ರು. ಇವರು ಮಾಡಿರೋದನ್ನ ಇವತ್ತು ಈಚೆ ಇಟ್ಟುಬಿಟ್ರೆ ಆ ಅಧಿಕಾರಿಗಳೆಲ್ಲ ಜೈಲು ಕೊಟ್ಟರು. ಸರ್ ತಮಾಷೆ ಕೇಳ್ತಾರಲ್ಲ, ಈ ಅಂಕಿಅಂಶ ಸಮೇತ ನಮ್ಮ ಹತ್ರ ಐತಿ. ಎಷ್ಟು ಜನ DC-ಗಳು, KS ಆಫೀಸರ್ಸ್ ಇವರೆಲ್ಲ ಜೈಲು ಕೊಟ್ಟರು. ಅವ್ರ ಮಗ ನೋಡ್ಕೊಂಡು ಸಿದ್ದರಾಮಣ್ಣವರು ಇದನ್ನ ಪೆಂಡಿಂಗ್ ಮಾಡ್ಕೊಂಡು, ಇದು ವಾಸ್ತವಾಂಶ.